ಓಕೆ, ಇದೀಗ ನಿಮಗೆ ಏನೇನೆಲ್ಲ ಇತ್ತು ಅದರೊಳಗೆ ಅಂತ ಹೇಳ್ತೀನಿ. ವೆರಿ ಇಂಟ್ರೆಸ್ಟಿಂಗ್. ನಮ್ಮ ಭಾರತ ಎಷ್ಟು ಶ್ರೀಮಂತವಾಗಿದೆ. ಮೊದಲೆಲ್ಲ ಯಾಕೆ ಈ ದಾಳಿಕೋರರಲ್ಲೇ ಅಟ್ಯಾಕ್ ಮಾಡ್ತಾಯಿದ್ರು, ದೇವಸ್ಥಾನದ ಮೇಲೆ ಅಟ್ಯಾಕ್ ಮಾಡ್ತಾಯಿದ್ರು, ಇದೇ ಕಾರಣಕ್ಕೆ. ಎಷ್ಟು ಹೋಗಿದೆಯೋ ಗೊತ್ತಿಲ್ಲ. ತಿರುಪತಿ ತಿಮ್ಮಪ್ಪನ ಬಳಿ ಇದೆ, ಆಮೇಲೆ ಅನಂತ ಪದ್ಮನಾಭದಲ್ಲಿದೆ, ಈಗ ಜಗನ್ನಾಥನ ಬಳಿ 48 ವರ್ಷಗಳ ತನಕ ಓಪನ್ ಮಾಡಲೇ ಇಲ್ಲ. ಕಾರಣ ಗೊತ್ತಲ್ಲ. ಒಮ್ಮೆ ಕೋರ್ಟ್ ಹೇಳುತ್ತೆ ಅದನ್ನು ಓಪನ್ ಮಾಡಿ ಅಂತೇಳಿ, ಕೀ ಇಲ್ಲ ಅಂತ ಹೇಳ್ಬಿಡ್ತಾರೆ. ನವೀನ್ ಪಟ್ನಾಯಕ್ ಸರ್ಕಾರ ಕೀ ಇಲ್ಲ ಅಂತ ಹೇಳ್ಬಿಡುತ್ತೆ. ಅದನ್ನು ನರೇಂದ್ರ ಮೋದಿ ಎನ್ಕೇಶ್ ಮಾಡ್ಕೊಂಡ್ಬಿಡ್ತಾರೆ ಎಲೆಕ್ಷನಲ್ಲಿ. ನೋಡಿ, ಅಲ್ಲಿ ಅವರು ನವೀನ್ ಪಟ್ನಾಯಕ್ ಅವರು ಏನು ಮಾಡ್ತಾರೆ, ತಮ್ಮ ಆಪ್ತರನ್ನಾಗಿ ಅವರು IAS ಅಧಿಕಾರಿ ಕಾರ್ತಿಕೇಯನ್ ಪಾಂಡ್ಯನ್ ಅನ್ನೋರನ್ನು ನೇಮಿಸಿರ್ತಾರೆ. ಇವರೊಂದು ಡೈಲಾಗ್ ಬಿಟ್ಬಿಡ್ತಾರೆ, ಯಾರು ನರೇಂದ್ರ ಮೋದಿ ಅವರು. ನೋಡಿ, ಈ ಕೀ ಎಲ್ಲ ತಮಿಳ್ನಾಡಿಗೆ ಹೋಗುತ್ತೆ, ಕಾರ್ತಿಕೇಯನ್ ಪಾಂಡ್ಯನ್ ಅವರ ಕೈಗೆ ಹೋಗುತ್ತೆ, ಹಿಂಗೆಲ್ಲ ಹೇಳ್ಬಿಟ್ಟ ಕಾರಣಕ್ಕಾಗಿ BJP ಅಲ್ಲಿ ಬಂತು. ಅದು ಒಂದು ಕಾರಣ ಕೂಡ. ಆಮೇಲೆ ಕೆಲವೆಲ್ಲ ನವೀನ್ ಪಟ್ನಾಯಕ್ ಅವರ ಅನಾರೋಗ್ಯ ಕೂಡ ಕಾರಣ ಇದೆ, ಬೇರೆ ಎಲ್ಲ ಕಾರಣಗಳು. ಬಟ್ ಒನ್ ಆಫ್ ದ ಬೆಸ್ಟ್ ಚೀಫ್ ಮಿನಿಸ್ಟರ್, ಅದರಲ್ಲಿ ಎರಡು ಮಾತಿಲ್ಲ ನವೀನ್ ಪಟ್ನಾಯಕ್. ಈಗ 48 ವರ್ಷಗಳ ನಂತರ ಇದು ಓಪನ್ ಆಗಿದೆಯಲ್ಲ, ಏನೆಲ್ಲ ಇರಬಹುದು ನಿಮಗೊಂದು ಆಶ್ಚರ್ಯ ಆಗುತ್ತೆ. ಹೇಳ್ತೀನಿ ಏನೆಲ್ಲ ಅಂತೇಳಿ. 1978ರಲ್ಲಿ ಸಿಕ್ಕಂಥ ಲೆಕ್ಕ ಇದು. 1978ರಲ್ಲಿ ಇದನ್ನು ಓಪನ್ ಮಾಡಿದರು. ಮೊದಲಿಗೆ ಹೇಳ್ಬಿಡ್ತೀನಿ, ಆ ಚಿನ್ನಾಭರಣಗಳನ್ನು, ವಜ್ರ ವೈಡೂರ್ಯ ಚಿನ್ನಾಭರಣಗಳನ್ನು ಲೆಕ್ಕ ಮಾಡೋದಕ್ಕೆ 71 ದಿನ ಬೇಕಾಯ್ತಂತೆ. 71 ದಿನ, 71 ಡೇಸ್, 2 ತಿಂಗಳು ಮತ್ತು 11 ದಿನ. ಏನು ಸಿಕ್ಕಿತ್ತು ಆಗ? 128 kg ಚಿನ್ನ. 128 kg ಚಿನ್ನ ಸಿಕ್ಕಿತ್ತು. 454 ಚಿನ್ನದ ವಸ್ತುಗಳು. ಅದು ಕಿರೀಟ ಆಗಿರ್ಬೋದು, ಮಾಲೆ ಆಗಿರ್ಬೋದು, ಹಾರ ಆಗಿರ್ಬೋದು, ಪಟ್ಯ, ಏನು ಬೇಕಿದ್ರೆ ಆಗಿರ್ಬೋದು. 454 ಚಿನ್ನದ ವಸ್ತುಗಳು ಸಿಗುತ್ತೆ. ಆ ನಂತರ 293 ಬೆಳ್ಳಿ ವಸ್ತುಗಳು ಸಿಗುತ್ತೆ. ಅದು ಕಿರೀಟ, ಹಾರ, ಮತ್ತೊಂದು ಮಗದೊಂದು ವಸ್ತು. ಇಲ್ಲಿ 3 ಕೋಣೆ ಇದೆ. ಒಂದು ಕೋಣೆ ಒಳಗೆ ಹೋಗೋದು, ಒಂದು ಕೋಣೆ ಆದ ನಂತರ 2 ಕೋಣೆ. ಆ 2 ಕೋಣೆಗಳಲ್ಲಿ ಏನೇನೆಲ್ಲ ಸಿಕ್ತು? ಒಳ ಖಜಾನೆಯಲ್ಲಿ ಏನು ಸಿಗುತ್ತೆ? 43 ಕಿಲೋ 640 ಗ್ರಾಮ್, ಅಂದರೆ ಹತ್ರ 43.5 kg ಚಿನ್ನ ಸಿಗತ್ತೆ ಒಂದು ಕೋಣೆಯಲ್ಲಿ. 367 ಚಿನ್ನದ ವಸ್ತುಗಳು, ಅಂದರೆ ಹಾರ, ಮಾಲೆ, ಕಂಠಿ, ಕಿರೀಟ, ಬಳೆ, ಡ್ಯಾಶ್ ಡ್ಯಾಶ್ ಡ್ಯಾಶ್. ಅದರ ಜೊತೆಗೆ 148.780 ಗ್ರಾಮ್, ಅಂದರೆ 149 kg ಬೆಳ್ಳಿ. 231 ಬೆಳ್ಳಿ ವಸ್ತುಗಳು ಪತ್ತೆ. ಇದು ಒಳ ಖಜಾನೆಯಲ್ಲಿ. ಹೊರ ಖಜಾನೆಯಲ್ಲಿ ಏನು ಸಿಗುತ್ತೆ? ಇಲ್ಲಿ 87 kg 74 ಗ್ರಾಮ್ kg ಚಿನ್ನ, ಹತ್ರ 88 kg ಚಿನ್ನ. 87 ಚಿನ್ನದ ವಸ್ತು, 73.64 kg ಬೆಳ್ಳಿ ಮತ್ತು 62 kg ಬೆಳ್ಳಿ ವಸ್ತು ಪತ್ತೆಯಾಗತ್ತೆ ಪುರಿ ಜಗನ್ನಾಥನ ಸನ್ನಿಧಿಯಲ್ಲಿ. ಕನ್ನಡಿಗ ರಾಹುಲ್ ದ್ರಾವಿಡ್ ಅವರಿಗೆ ಒಂದು ದೊಡ್ಡ ಸನ್ಮಾನ ಆಗಬೇಕೋ ಬೇಡೋ? ಆಗಲೇಬೇಕು. ಈ ಧ್ವನಿಯನ್ನು ನಾವು ಎತ್ತಿದಾಗ ಇದೀಗ ಸ್ಪೀಕರ್ ಖಾದರ್ ಅವರು ಮತ್ತು ಸುರೇಶ್ ಕುಮಾರ್ ಅವರು ಇಲ್ಲ, ನಾವು ಸದನಕ್ಕೆ ಕರೆಸಿ ಅವರನ್ನು ಸನ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೀವು ಮಾತ್ರ ಸನ್ಮಾನ ಮಾಡಿದರೆ ಸಾಕಾ? ಈ ಕರ್ನಾಟಕದವರೆಲ್ಲ ಸನ್ಮಾನ, ಕನ್ನಡಿಗರೆಲ್ಲ ಸನ್ಮಾನ ಮಾಡೋದು ಬೇಡವಾ? ನೀವು ಕೇವಲ ಸದನದಲ್ಲಿ ಸನ್ಮಾನ ಮಾಡಿದರೆ ಹೆಂಗೆ ಸ್ವಾಮಿ? ದಯವಿಟ್ಟು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಮಗೆಲ್ಲ ಅವಕಾಶ ಕೊಡಿ. ಅವರನ್ನು ಒಂದು ತೆರೆದ ಜೀಪ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಮೆರವಣಿಗೆ ಮಾಡೋಣ, ಆಮೇಲೆ ಒಂದು ಸನ್ಮಾನ ಮಾಡೋಣ. ನೀವೇ ಸನ್ಮಾನ ಮಾಡಿಬಿಟ್ರೆ ಆಗೋಯ್ತಾ? ಅದು ಹೆಂಗಾಗತ್ತೆ ಮುಖ್ಯಮಂತ್ರಿಗಳೇ? ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಿ. ನಾವು ಹೇಳಿದ ಒಂದು ಆಗ್ರಹ ಏನಿದೆ, ಮೊದಲ ಜಯ ಸಿಕ್ಕಿದೆ, ಆದರೆ ಸಂಪೂರ್ಣ ಜಯ ಸಿಗಬೇಕು ಅಂತಂದರೆ ನಾವೆಲ್ಲ ಸೇರಿ ರಾಹುಲ್ ದ್ರಾವಿಡ್ ಅವರಿಗೆ ಒಂದು ಸನ್ಮಾನವನ್ನು ಮಾಡಬೇಕು. ಕರ್ನಾಟಕದ ಅನೇಕ ದೇವಸ್ಥಾನಗಳ ಪೈಕಿ ಅತಿ ಶ್ರೀಮಂತ ದೇವಸ್ಥಾನ ಅಂತ ಹೇಳಿದಾಗ ಕುಕ್ಕೆ ಬರುತ್ತೆ, ಚಾಮುಂಡಿ ಬರುತ್ತೆ, ಕಟೀಲ್ ಬರುತ್ತೆ, ಹೀಗೆ ಅನೇಕ ದೇವಸ್ಥಾನಗಳು ಬರುತ್ತೆ. ಭಾರತ ದೇಶದ ದೇವಾಲಯಗಳ ಪೈಕಿ ಬಂದಾಗ ಮೊದಲೆಲ್ಲ ನಮಗೆ ಫಸ್ಟ್ ನೆನಪಾಗೋದು ತಿರುಪತಿ ತಿಮ್ಮಪ್ಪನ ದೇವಸ್ಥಾನ. ಯಾವಾಗ ತಿರುವನಂತಪುರದಲ್ಲಿರುವಂಥ ಅನಂತ ಪದ್ಮನಾಭ ದೇವಸ್ಥಾನದ ಕೆಳ ಮಾಳಿಗೆಯಲ್ಲಿದ್ದಂತಹ ಆಭರಣಗಳು ಇಡೀ ಜಗತ್ತಿಗೆ ಗೊತ್ತಾಯಿತು, ಆಗ ಗೊತ್ತಾಯಿತು ಇಲ್ಲ, ತಿರುಪತಿಗಿಂತಲೂ ಅದೇ ಮಹಾವಿಷ್ಣು ಇರುವಂತಹ ಅನಂತ ಪದ್ಮನಾಭ ದೇವಸ್ಥಾನ ಅತಿ ಶ್ರೀಮಂತ ದೇವಸ್ಥಾನ. ಆ ಕೆಳವ ಮಾಳಿಗೆಯಲ್ಲಿ ಸಾಕಷ್ಟು ಪ್ರಮಾಣದ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನ, ವಜ್ರ, ಬೆಳ್ಳಿ ಎಲ್ಲವೂ ಇತ್ತು. ಅದು ಕೋರ್ಟ್ನ ಮುಂದೆ ಕೂಡ ಇದೆ. ಇನ್ನೂ ಒಂದು ಬಾಗಿಲು ತೆಗೆಯಬೇಕಾಗಿದೆ, ಒಂದು ಕೋಣೆಯ ಬಾಗಿಲು, ಅದು ತೆಗೆಯೋಕ್ಕಾಗ್ತಾ ಇಲ್ಲ. ಇರಲಿ, ಈಗ ಇನ್ನೊಂದು ದೇವಸ್ಥಾನದ ಬಗ್ಗೆ ಹೇಳ್ತಾ ಇದ್ದೀನಿ. ಒರಿಸ್ಸಾದಲ್ಲಿರುವಂಥ ಪುರಿ ಜಗನ್ನಾಥ ದೇವಸ್ಥಾನ. ಪುರಿ ಜಗನ್ನಾಥ ದೇವಸ್ಥಾನ ಪುರಿ ಜಗನ್ನಾಥ ದೇವಸ್ಥಾನದಲ್ಲಿ ನಿನ್ನೆ 48 ವರ್ಷಗಳ ನಂತರ ಅಲ್ಲಿಯ ಏನು ಆ ಆಭರಣಗಳನ್ನಿಟ್ಟಿರುವಂತಹ ಕೋಣೆಯನ್ನು ಓಪನ್ ಮಾಡಲಾಯಿತು.
ಈಗ ಅನಂತ ಪದ್ಮನಾಭನ ಅಥವಾ ತಿರುಪತಿ ತಿಮ್ಮಪ್ಪನ ಪುರಿ ಜಗನ್ನಾಥನ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಏನು ಈ ಪುರಿ ಜಗನ್ನಾಥ ದೇವರ ವಿಶೇಷತೆ, ಇದರ ಮೂರ್ತಿ ಹೆಂಗಿರುತ್ತೆ, ಆ ಮೂರ್ತಿಯ ಹಿಂದಿನ ಕಥೆ ಏನು, ಎಲ್ಲವನ್ನು ಹೇಳ್ತೀನಿ. ಮೊದಲು ಈ ರಿಪೋರ್ಟ್ ನೋಡಿ. श्री रत्न भंडार पिछले करीब 40 साल से खुला नहीं है, लेकिन अब तो मैं देश को बताने जा रहा हूं, वो जानकर पूरे देश के लोग भी हैरान हो जाएंगे। श्री जगन्नाथ मंदिर के श्री रत्न भंडार के गर्भगृह के आंतरिक कक्ष की चाबियां पिछले 6 साल से लापता है। इतना बड़ा अमूल्य खजाना जो भगवान जगन्नाथ के ताबे में है, आप उसको भी संभाल नहीं पाए, चाबी खो गई। ಲೋಕಸಭೆ ಚುನಾವಣೆ ಕಾವು ಜೋರಾಗಿದ್ದ ಸಮಯ. ಒಡಿಶಾದಲ್ಲಿ ಭರ್ಜರಿ ಪ್ರಚಾರ ಮಾಡ್ತಾ ಇದ್ದ ನರೇಂದ್ರ ಮೋದಿ ಯಾರು ಊಹಿಸದ ಬಾಂಬ್ ಸಿಡಿಸಿದ್ರು. ಪುರಿ ಜಗನ್ನಾಥ ಮಂದಿರದಲ್ಲಿರುವ ಅಪಾರ ಸಂಪತ್ತಿನ ಕೀಲಿಕೈ ನಾಪತ್ತೆಯಾಗಿದೆ ಅಂದಿದ್ರು. ಅಷ್ಟೇ ಅಲ್ಲ, ಒಡಿಶಾದಲ್ಲಿ ಬಿಜೆಪಿ ಸರ್ಕಾರ ಬಂದ್ರೆ ಭಂಡಾರವನ್ನ ತೆಗಿತೀವಿ ಅಂತ ಹೇಳಿದ್ರು. ಒಡಿಶಾದ ಮನೆ ಮನೆಯಲ್ಲೂ ಕುತೂಹಲಕ್ಕೆ ಕಾರಣವಾಗಿದ್ದ ಪುರಾಣ ಪ್ರಸಿದ್ಧ ಪುರಿ ಜಗನ್ನಾಥ ದೇವಾಲಯದ ರತ್ನ ಭಂಡಾರದ ಕೊಠಡಿಯನ್ನ ನಿನ್ನೆ ಮಧ್ಯಾಹ್ನ 1:28 ಶುಭ ಮುಹೂರ್ತದಲ್ಲಿ ತೆರೆಯಲಾಗಿದೆ. 46 ವರ್ಷಗಳ ನಂತರ ಇಡೀ ದೇಶ ಈ ಅಪರೂಪದ ಘಟನೆಗೆ ಸಾಕ್ಷಿಯಾಗಿದೆ. ಆ ಮೂಲಕ ಬಿಜೆಪಿ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದ್ದನ್ನ ಈಡೇರಿಸಿದೆ. ಕೊಠಡಿಯ ಬಾಗಿಲನ್ನ ತೆರೆಯುವುದಕ್ಕೆ ಹಿಂದಿನ ಬಿಜೆಡಿಯ ನವೀನ್ ಪಟ್ನಾಯಕ್ ಸರ್ಕಾರದ ಮೇಲೆ ಭಾರಿ ಒತ್ತಡ ಇತ್ತು. ಆದ್ರೆ ಕೊಠಡಿಯ ಕೀಲಿಕೈ ಕಳೆದು ಹೋಗಿದೆ ಅನ್ನುವ ಕಾರಣಕ್ಕಾಗಿ ಬಾಗಿಲನ್ನ ತೆರೆಯಲಾಗಿರಲಿಲ್ಲ. ಈಗ ನಕಲಿ ಕೀಲಿಕೈ ಬಳಸಿ ಭಂಡಾರದ ಕೊಠಡಿಯನ್ನ ತೆರೆಯಲಾಗಿದೆ. ದೇವಾಲಯದ ಕೊಠಡಿಯೊಳಗೆ 15 ಜನರ ತಂಡ ಹೋಗಿತ್ತು. ಕೊಠಡಿ ಪ್ರವೇಶ ಮಾಡ್ತಾ ಇದ್ದಂತೆ ಪುರಿಯ ಪೊಲೀಸ್ ವರಿಷ್ಠಾಧಿಕಾರಿ ಮಿನಾಕ್ ಮಿಶ್ರಾ ಬಾಗಿಲಲ್ಲೇ ಮೂರ್ಛೆ ಹೋದ್ರಂತೆ. ಕೂಡಲೇ ವೈದ್ಯರು ಪ್ರಥಮ ಚಿಕಿತ್ಸೆ ನೀಡಿದ್ರಂತೆ. 1978ರಲ್ಲಿ ರತ್ನ ಭಂಡಾರ ತೆರೆದಾಗ್ಲೂ ಅಧಿಕಾರಿಯೊಬ್ರು ಆ ಸಂಪತ್ತನ್ನ ನೋಡಿ ಮೂರ್ಛೆ ಹೋಗಿದ್ರಂತೆ. ರಾಜಶೇಖರ ಜಹಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.